ಸರ್ಕಾರದಂತೆ ಆರ್ಥಿಕ ದಿವಾಳಿ ಹಾದಿಯಲ್ಲಿ ಕೆಎಂಎಫ್. ನಂದಿನಿ ಹಾಲಿನ ಬೆಲೆ ಏರಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಆಕ್ರೋಶ. ರೈತರಿಗೆ 3 ತಿಂಗಳಾದರೂ ಕೊಡಲ್ಲ ಅಧಿಕ ಬೆಲೆ, ಗ್ರಾಹಕರಿಗೂ ಬರೆ. ಭ್ರಷ್ಟಾಚಾರ ಹಗರಣಗಳಿಂದಾಗಿ ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿ ಕಂಡಿದೆ. ಈಗ ಕೆಎಂಎಫ್ ಕೂಡ ಅದೇ ಹಾದಿಯಲ್ಲಿ ಸಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ನಂದಿನಿ ಹಾಲಿನ ದರ ಹೆಚ್ಚಳ ಬಗ್ಗೆ ಪ್ರತಿಕ್ರಿಯಿಸಿದ್ದು ಹೀಗೆ. ವರ್ಷದಲ್ಲಿ ಅದೆಷ್ಟು ಬಾರಿ ಹಾಲಿನ ದರ ಹೆಚ್ಚಳ ಮಾಡ್ತಾರೆ ಇವರು? 2 ತಿಂಗಳ ಹಿಂದೆಯಷ್ಟೇ ಬೆಲೆ ಹೆಚ್ಚಳ ಮಾಡಿದ್ದಾರೆ, ಈಗ ಮತ್ತೆ ಬೆಲೆ ಏರಿಕೆಯೇ ಎಂದು ಪ್ರಶ್ನೆ ಮಾಡಿದ್ದಾರೆ. ರೈತರಿಗೆ ಎನ್ನುವುದು ನೆಪ. ಈ ಬಾರಿ ಹೆಚ್ಚಿಸುವ ಹಾಲಿನ ದರ ರೈತರಿಗೆ ಅನ್ನೋದು ಒಂದು ನೆಪ ಅಷ್ಟೇ. ಆರ್ಥಿಕ ದಿವಾಳಿ ಎದ್ದಿರುವ ಸರ್ಕಾರ ಆದಾಯಕ್ಕೆ ಹೀಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇದೆ ಎಂದರು. ರೈತ ಗ್ರಾಹಕರಿಗೆ ಬರೆ. ಹಿಂದೆ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ಇದ್ದ ಬೆಲೆಯಲ್ಲೇ ರೈತರಿಗೆ ಅಧಿಕ ದರ ಕೊಡ್ತಿದ್ರು, ಗ್ರಾಹಕರಿಗೆ ಬರೆ ಎಳೆಯುತ್ತಿರಲಿಲ್ಲ. ಆದರೆ ಸಿದ್ದರಾಮಯ್ಯ ಸರ್ಕಾರ ಇದ್ದ ಗ್ರಾಹಕರು ಮತ್ತು ರೈತರು ಇಬ್ಬರಿಗೂ ಬರೆ ಎಳೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಪ್ರೋತ್ಸಾಹಧನ ಬಂದ್. ರಾಜ್ಯದಲ್ಲಿ ಯಡಿಯೂರಪ್ಪ ಅವರು 4 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟರು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನೇ ಕೊಟ್ಟಿಲ್ಲ, ಅದನ್ನು ಬಂದ್ ಮಾಡಿದ್ದಾರೆ ಇವರು ಎಂದು ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಎಂದು ಹೆಚ್ಚಿಸುವ ಹಾಲಿನ ದರದ ಮೊತ್ತವನ್ನ ಈ ಸರ್ಕಾರ ರೈತರಿಗೆ 3 ತಿಂಗಳು ಕೊಡಲ್ಲ. ಸುಮ್ಮನೆ ರೈತರ ನೆಪವೊಡ್ಡಿ ಗ್ರಾಹಕರ ಕಣ್ಣಿಗೆ ಮಣ್ಣೆರಚುತ್ತಿದೆ ಎಂದು ಹೇಳಿದ್ದಾರೆ. ಸಂಪೂರ್ಣ ಭ್ರಷ್ಟಾಚಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಯುಪಿಎ ಸರ್ಕಾರದಂತೆ ಇದು ದಿನಕ್ಕೊಂದು ಹಗರಣದಲ್ಲಿ ತೊಡಗಿದೆ ಎಂದು ಕಿಡಿಕಾರಿದ್ದಾರೆ. ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಹೊಡೆದಾಡುತ್ತಾ ಶುದ್ಧ ಆಡಳಿತ ನೀಡುತ್ತಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಮೂಡ ಹೀಗೆ ಹಗರಣಗಳ ಸರಮಾಲೆ ಹೊದ್ದುಕೊಂಡಿದೆ ಎಂದು ಪ್ರಹ್ಲಾದ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಸರಿ, ಹಾಲಿಂದ 3 ರೂಪಾಯಿ, ಮೊದಲು 2 ರೂಪಾಯಿ, 3. ಈ 3 ಡೈರೆಕ್ಟ್ ಅವ್ರಿಗೆ ಹೋಗ್ತಿತ್ತು ಫಾರ್ಮರ್ಸ್ಗೆ, ಅಥವಾ ಹೇಗೆ? ನೋಡ್ರಿ, ಮೊದಲು ಯಾಕೆ ಇರಿಸಿದ್ರು ಹಂಗಾರ? ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗ ಇದನ್ನು ಶುರು ಮಾಡಿದ ಯೋಜನೆ ಇದು. ಅವ್ರಿಗೆ ಪ್ರೋತ್ಸಾಹಧನ ಬಂದ್ ಮಾಡಿದ್ರು ಅವರು. ಆವಾಗ ಇದ್ದ ದರದಲ್ಲೇ ಕೊಡ್ತಾ ಇದ್ರು. ಎಕ್ಸಿಸ್ಟಿಂಗ್ ದರ ಏನಿತ್ತು ಅದೇ ದರದಲ್ಲೇ ರೈತರಿಗೆ ಮೊದಲು 2 ರೂಪಾಯಿ, ಆಮೇಲೆ 4 ರೂಪಾಯಿ ಕೊಡ್ತಾಯಿದ್ರು. ಇವರು ಮೊದಲು ಅದನ್ನು ಬಂದ್ ಮಾಡಿದ್ದಾರೆ. ಇವ್ರು ಬಂದಾಗಿನಿಂದ ಕೊಟ್ಟಿಲ್ಲ. ಆನಂತರ ಮಧ್ಯೆ ಏರಿಸಿದ್ರು. ಯಾಕೆ ಏರಿಸಿದ್ರಿ ಅಂದ್ರೆ, ಇಲ್ಲ ರೈತರ ಸಂಬಂಧ ಏರಿಸಿವಿ, ದುಡ್ಡು ಕೊಡಲಿಲ್ಲ. ಈಗ ಮತ್ತೆ ಏರಿಸ್ತೀವಿ ಅಂತಾರೆ. ಅದಕ್ಕೆ ರೈತರು ಇದು ಸಹಿತ ಕೊಡ್ತಾರೋ ಇಲ್ಲೋ ಡೌಟು. ಕೊಟ್ಟರು 2-3 ತಿಂಗಳು ಕೊಟ್ಟು ಬಂದ್ ಮಾಡ್ತಾರೆ. ಜನಸಾಮಾನ್ಯರ ಮೇಲೂ ಪ್ರಾಬ್ಲಮ್ ಆಗ್ತದಲ್ಲ. ನೋಡ್ರಿ, ಸರ್ಕಾರ ದಿವಾಳಿ ಎದ್ದದನ್ಲಿಕ್ಕೆ ಇದು ಒಂದೇ ಉದಾಹರಣೆ. ಇದು ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ, ರಸ್ತೆಗಳು ನಡೀತಾ ಇಲ್ಲ. ಭ್ರಷ್ಟಾಚಾರ, ಈ ಭ್ರಷ್ಟಾಚಾರದ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಒಂದು ಆಕ್ರೋಶ ಉಂಟಾಗಿತ್ತು ಇಡೀ ದೇಶದಲ್ಲಿ. ಅದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ನಿರ್ವಹಿಸಿ ಅದನ್ನು ತಹಬಂದಿಗೆ ತಂದು ದೇಶದಲ್ಲಿ ಒಂದು ಶುದ್ಧ ಸರ್ಕಾರವನ್ನು ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ. ಇಲ್ಲಿ ಇವರು ಬಂದಾಗಿನಿಂದನೂ ಸಂಪೂರ್ಣವಾದಂಥ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಭ್ರಷ್ಟಾಚಾರ ಬಿಟ್ಟರೆ ಏನೂ ಮಾಡ್ತಾ ಇಲ್ಲ. ವಾಲ್ಮೀಕಿ ಹಗರಣ, RDPRದಲ್ಲಿ, ಮೂಡಾದಲ್ಲಿ ಎಷ್ಟು ಹಗರಣಗಳಿವೆ. ನಿತ್ಯವೂ ಒಂದು ಹಗರಣ. ಹಿಂದೆ UPA ಸರ್ಕಾರ ಇದ್ದಾಗ ಹಗರಣಗಳ ಸರಮಾಲೆ ಆಗಿತ್ತಲ್ಲ, ಅದೇ ರೀತಿ ಇವತ್ತು ಸಿರೀಸ್ ಆಫ್ ಸ್ಕ್ಯಾಮ್ಸ್ ಅದೇ ರೀತಿ ಸರ್ಕಾರದಲ್ಲಿ ನಡೀತಾ ಇದೆ. ಅದರ ಪರಿಣಾಮವಾಗಿ ಆಡಳಿತ ಕುಸಿದು ಬಿದ್ದಿದೆ. KMF ಅದೇ ದಾರಿಯಲ್ಲಿ ಹೊರಟಿದೆ.